Hello students, ಎಲ್ಲರಿಗೂ ನಮಸ್ಕಾರ. Welcome back to Vignan Academy. Video number 13 of electric charges and fields. Video number 12 ನಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿ ಸಿಲಿಂಡರ್ಸ್ ಬಗ್ಗೆ ಡಿಸ್ಕಸ್ ಆಗಿದೆ. ಅಂದ್ರೆ ಡಿಫರೆಂಟ್ ಸಿಲಿಂಡರ್ಸ್ ಗೆ ಚಾರ್ಜಸ್ ನ ಕೊಟ್ರೆ if you go away from the cylinder ಯಾವ ತರ ಸೆಂಟರ್ ಆಫ್ ದ ಸಿಲಿಂಡರ್ ಇಂದ ಆಚೆಗೆ ಹೋಗ್ತಾ ಇದ್ರೆ ಯಾವ ತರ ಎಲೆಕ್ಟ್ರಿಕ್ ಫೀಲ್ಡ್ ವೇರಿ ಆಗುತ್ತೆ ಅಂತ ಕಂಪ್ಲೀಟ್ ಡಿಸ್ಕಷನ್ ಆಗಿದೆ. ಈ ವಿಡಿಯೋನಲ್ಲಿ ಅದೇ ತರ ಸ್ಪಿಯರ್ಸ್ ಗೆ ಮಾಡ್ಲಿಕ್ಕೆ ಡಿಸ್ಕಷನ್ ಮಾಡ್ಲಿಕ್ಕೆ ಹೊರಟಿದೀವಿ. ಸೊ ದಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಚಾರ್ಜ್ ಸ್ಪಿಯರ್ಸ್. ಆಸ್ ಯೂಶುವಲ್ ಸ್ಪಿಯರ್ಸ್ ನ ಕೂಡ ಎರಡು ಕ್ಯಾಟಗರಿ ಆಗಿ ಡಿವೈಡ್ ಮಾಡ್ತಾ ಇದೀವಿ. ಒಂದು ಈ ಕಡೆ ಇದೆ, ಇನ್ನೊಂದು ಈ ಕಡೆಗಿದೆ. ಸರ್ ಯಾಕೆ ಸರ್ ಈ ತರ ಡಿವೈಡ್ ಮಾಡಿದ್ವಿ? ಅಗೈನ್ ಲಾಸ್ಟ್ ವಿಡಿಯೋನಲ್ಲಿ ಕೊಟ್ಟಂಗೆ ಸೇಮ್ ರೀಸನ್ ಇಲ್ಲೂ ಅಷ್ಟೇ ಮತ್ತೊಂದ್ಸತಿ ಹೇಳ್ತೀನಿ ನೋಡಿ. ಸೊ ಹ್ಯಾಲೋ ಸ್ಪಿಯರ್ it may be conducting or non-conducting. Conducting andro andre metallic andro andre example yav kotru confuse agbeಡಿ. Metallic andre by mean they are conducting spheres and non-conducting spheres and they are hollow. ಅಂದ್ರೆ ಒಂದು ಖಾಲಿ ಒಳಗಡೆ ಖಾಲಿ ಇರ್ತಕ್ಕಂತ ಒಂದು ಸ್ಪಿಯರ್ ಮೇ ಬಿ ಒಂದು ಟೆನ್ನಿಸ್ ಬಾಲ್ ಅಥವಾ ಪಾನಿಪುರಿ ಶೆಲ್ ಆತರ ಅಸ್ಯೂಮ್ ಮಾಡ್ಕೋಬಹುದು. ನಾನ್ ಕಂಡಕ್ಟಿಂಗ್ ಡೈಎಲೆಕ್ಟ್ರಿಕ್ ಇನ್ಸುಲೇಟರ್ ಅಂಡ್ ಕಂಡಕ್ಟಿಂಗ್ ಮೆಟಾಲಿಕ್ ಸ್ಪಿಯರ್. ಸೊ ಈಗ ಪೂರ್ತಿ ಮೆಟೀರಿಯಲ್ ಇದೆ, ಒಳಗಡೆ ಕೂಡ ಮೆಟೀರಿಯಲ್ ಇದೆ. ಇದೊಂದು ಶಾರ್ಟ್ ಪುಟ್ ಅಂತ ಅನ್ಕೊಳ್ಳಿ, ನೀವು ಎಸಿತಿರಲ್ಲ ಇದರ ಶಾರ್ಟ್ ಪುಟ್. ಸೊ ಆ ಶಾರ್ಟ್ ಪುಟ್ ಮೆಟಲ್ ಇಂದ ಮೇಡಪ್ ಆಗಿದೆ. ಈ ಮೆಟಲ್ ಗೆ ಅಥವಾ ಈ ಮೆಟಾಲಿಕ್ ಇದರಲ್ಲಿ ಎರಡು ಕೇಸಸ್ ತಗೊಂಡಿದ್ದೀನಿ ನೋಡಿ, ಕಂಡಕ್ಟಿಂಗ್ ಇನ್ನೊಂದು ನಾನ್ ಕಂಡಕ್ಟಿಂಗ್ ಹ್ಯಾಲೋ ಸ್ಪಿಯರ್. ಈಗ ಈ ಮೂರು ಕೇಸಸ್ಗೆ ಚಾರ್ಜಸ್ ಅನ್ನ ಕೊಟ್ರೆ ಪಟ್ ಅಂತ ಹೊರಗಡೆ ಅಂದ್ರೆ ಸರ್ಫೇಸ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸರ್ ಹಾಗಾದ್ರೆ ಈ ಕಂಡಕ್ಟಿಂಗ್ ಸ್ಪಿಯರ್ ಗೆ ನಾನು ಇಂಜೆಕ್ಷನ್, ಲೆಟ್ ಅಸ್ ಅಸ್ಯೂಮ್ ಒಂದು ಇಂಜೆಕ್ಷನ್ ತಗೊಂಡು ಚಾರ್ಜಸ್ ನ ಒಳಗಡೆ ಕೊಡ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಪ್ಲಸ್ ಚಾರ್ಜ್, ಪ್ಲಸ್ ಪಾಸಿಟಿವ್ ಚಾರ್ಜ್ ಅನ್ನ ಕೊಡ್ತೀನಿ, ಒಳಗಡೆ ಇಂಜೆಕ್ಟ್ ಮಾಡಿದೆ. ಡ್ಯೂ ಟು ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಷನ್ ಆಗೋದ್ರಿಂದ ಒಂದು ಚಾರ್ಜ್ ಇನ್ನೊಂದನ್ನ ಪುಷ್ ಮಾಡ್ಕೊಂಡು ಎಲ್ಲಾ ಚಾರ್ಜಸ್ ಸರ್ಫೇಸ್ ಬರೋವರೆಗೂ ಅದು ರಿಪಲ್ಷನ್ ಆಗ್ತಿರತ್ತೆ. ನಾವು ದ ಚಾರ್ಜಸ್ ವಿಲ್ ಕಮ್ ಅಂಡ್ ಸೆಟಲ್ ಇನ್ ದ ಈಕ್ವಿಲಿಬ್ರಿಯಂ ಬರೋವರೆಗೂ ಹೊರಗಡೆ ಬಂದು ಕೂತ್ಕೊಂಡ್ಬಿಡತ್ತೆ ಅಷ್ಟೇ. ಅದೇ ರೀತಿ ಇಲ್ಲೂ ಅಷ್ಟೇ, ಇಫ್ ಇಟ್ ಈಸ್ ಎ ಕಂಡಕ್ಟಿಂಗ್ ಇಟ್ ವಿಲ್ ಕಮ್ ಅಂಡ್ ಪ್ಲೇಸ್ ಅಟ್ ದ ಸರ್ಫೇಸ್ ಅಲ್ಲ. ನಾನ್ ಕಂಡಕ್ಟಿಂಗ್ ಆದ್ರೂ ಅಷ್ಟೇ, ಆ ಸ್ಪಿಯರ್ ಗೆ ಹೋಗಿ ಚಾರ್ಜ್ ಅನ್ನ ಕೊಟ್ರೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗತ್ತೆ ಸರ್ಫೇಸ್ ನಲ್ಲಿ. ಸೊ ಹಾಗಾದ್ರೆ ನಾವು ಇಲ್ಲಿ ಈ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಏನು, ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಸ್ಟಡಿ ಮಾಡ್ತಿರ್ಬೇಕಾದ್ರೆ ಮೂರು ಚಾರ್ಜಸ್ ಒಂದೇ ತರ ಡಿಸ್ಟ್ರಿಬ್ಯೂಟ್ ಆಗಿದೆ. ಹಾಗಾಗಿ ಈ ಮೂರು ಕ್ಯಾಟಗರಿನ ಒಂದು ಟೈಪ್ ಅಲ್ಲಿ ಹಾಕಿದೀವಿ. ಇನ್ನು ಉಳಿದಿರ್ತಕ್ಕಂಥ ನಾನ್ ಕಂಡಕ್ಟಿಂಗ್ ಇನ್ಸುಲೇಟರ್ ಅಥವಾ ಇನ್ಸುಲೇಟಿಂಗ್ ಡೈ ಎಲೆಕ್ಟ್ರಿಕ್ ಸಾಲಿಡ್ ಸ್ಪಿಯರ್. ಸೊ ಒಂದು ಸಾಲಿಡ್ ಆಗಿರ್ತಕ್ಕಂಥ ಸ್ಪಿಯರ್, ಮೇ ಬಿ ಸಾಲಿಡ್ ಸ್ಪಿಯರ್ ಅನ್ನೋದು ನಿಮ್ಗೆ ಗೊತ್ತು, ಒಳಗಡೆ ಕೂಡ ಮೆಟೀರಿಯಲ್ ಇರಬೇಕು. ರಾಗಿ ಮುದ್ದೆ ಸಾಲಿಡ್ ಸ್ಪಿಯರ್ ಹೌದಾ? ಸೊ ಇದು ಕಂಡಕ್ಟಿಂಗ್ ನಾನ್ ಕಂಡಕ್ಟಿಂಗ್ ನನಗೆ ಗೊತ್ತಿಲ್ಲ, ರಾಗಿ ಮುದ್ದೆ ಕಂಡಕ್ಟಿಂಗ್ ನಾನ್ ಕಂಡಕ್ಟಿಂಗ್. ಫಾರ್ ದ ಸೇಫರ್ ಸೈಡ್ ಲೆಟ್ ಅಸ್ ಕನ್ಸಿಡರ್ ಪ್ಲಾಸ್ಟಿಕ್ ರಾಗಿ ಮುದ್ದೆ ಇಸ್ ಎ ನಾನ್ ಕಂಡಕ್ಟಿಂಗ್ ಮೆಟೀರಿಯಲ್. ಸೊ ಈಗ ಈ ಮೆಟೀರಿಯಲ್ ಏನಾದ್ರೂ ನಾವು ಇಂಜೆಕ್ಟ್ ಮಾಡಿದ್ರೆ ಚಾರ್ಜಸ್ ನೋಡಿ, ಇನ್ನೊಂದು ಅಸಂಪ್ಷನ್ ಇದೆ, ನಾ ಹೇಳ್ತೀನಿ ಏನು ಅಂತ. ಸೊ ಒಳಗಡೆಗೆ ಹೋಗಿ ನಾನು ಚಾರ್ಜಸ್ ನ ಇಂಜೆಕ್ಟ್ ಮಾಡ್ತೀನಿ, ಒಂದು ಇಂಜೆಕ್ಷನ್ ತಗೊಂಡು ಒಳಗಡೆ ಚಾರ್ಜಸ್ ನ ಕೊಟ್ಟಾಗ the charges are assumed to be uniformly distributed. ಅರೆ ಪ್ರತಿ ಒಂದು ಲೇಯರ್ ಅಲ್ಲೂ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗತ್ತೆ ಅಂತ ನಾನು ಅಸ್ಯೂಮ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಅದೇನಾದ್ರೂ ಯೂನಿಫಾರ್ಮ್ ಇಲ್ಲ ಅಂದ್ರೆ ಕ್ಯಾಲ್ಕುಲೇಷನ್ ಇನ್ನು ಸಿಕ್ಕಾಪಟ್ಟೆ ಕಾಂಪ್ಲಿಕೇಟ್ ಆಗತ್ತೆ. ಈಗ ಸದ್ಯಕ್ಕೆ ನೀಟ್ ಲೆವೆಲ್ಗೆ ಆ ರೇಂಜ್ಗೆ ಹೋಗಿಲ್ಲ, JEE ಲೆವೆಲ್ಗೆ ಹೋಗಿದೆ, ಬಟ್ ಈಗ ಅಡ್ವಾನ್ಸ್ ಲೆವೆಲ್ ಮೇನ್ಸ್ ಅಲ್ಲ. ಸೊ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಅರೆ ಒಂದೊಂದು ಲೇಯರ್ ಅಲ್ಲೇ ಒಂದೊಂದು ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜಸ್ ಆಗಿ ಯೂನಿಫಾರ್ಮ್ ಆಗಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆ. ನಾವು we will consider this into another category. ಈ ಮೂರು ಕೇಸ್ ನಲ್ಲಿ ಎಲ್ಲಾ ಚಾರ್ಜಸ್ ಸರ್ಫೇಸ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಬಟ್ ಇಲ್ಲಿ ಇಂಜೆಕ್ಟ್ ಮಾಡಿದ್ರೆ ಚಾರ್ಜಸ್ ಲೇಯರ್ ಬೈ ಒಂದೊಂದು ಹಾಗೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ದ ಚಾರ್ಜಸ್ ಆರ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ನಾನು ಅಸ್ಯೂಮ್ ಮಾಡ್ಕೊಳ್ಳೋ ಪ್ರಾಪರ್ಟಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ. ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ in three dimensions. ನೋಡಿ ಇಲ್ಲಿ ಎಷ್ಟು ಡೈಮೆನ್ಷನ್ ಅಲ್ಲಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆ? ಬರೀ 2 ಡೈಮೆನ್ಷನ್. ಚಾರ್ಜಸ್ ಎಲ್ಲ ಬಂದು ಸರ್ಫೇಸ್ ಅಲ್ಲಿ ಇದೆ. ಅರೆ ಸರ್ಫೇಸ್ ಏರಿಯಾ ಇಸ್ ಎ 2 ಡೈಮೆನ್ಷನಲ್ ಕಾನ್ಸೆಪ್ಟ್ ಅಂಡ್ ದಿಸ್ ಫೆಲೋ 3 ಡೈಮೆನ್ಷನಲ್. 3 ಡೈಮೆನ್ಷನ್ ಅಲ್ಲಿ ಚಾರ್ಜಸ್ ಸ್ಪ್ರೆಡ್ ಆಗಿದೆ. ಹಾಗಾಗಿ ಇಲ್ಲಿ ದ ಚಾರ್ಜ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಬರಬೇಕಾಗುತ್ತೆ, ದಟ್ ಇಸ್ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್. ಇಲ್ಲಿ ದ ಸರ್ಫೇಸ್ ಅಲ್ಲ, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಬರಬೇಕಾಗುತ್ತೆ, ದಟ್ ಇಸ್ Q ಡಿವೈಡೆಡ್ ಬೈ V. ಇಲ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ Q ಡಿವೈಡೆಡ್ ಬೈ ಏರಿಯಾ ಯೂಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಮೈ ಸೆಲ್ಫ್ ಮುನಿರಾಜು ಅಂಡ್ ದಿಸ್ ಇಸ್ ಅವರ್ ವಿಜ್ಞಾನ್ ಅಕಾಡೆಮಿ. Let's see the discussion of first type of spheres, that is halo conducting, halo non conducting ಮತ್ತೆ solid conducting spheres. ನೋಡಿ ಇಲ್ಲಿ ಈ ಪೂರ್ತಿ ಸಿಸ್ಟಮ್ ಒಂದೇ ತರ ಡಿಸ್ಕಸ್ ಮಾಡ್ತೀವಿ, ಯಾಕಂದ್ರೆ ಚಾರ್ಜಸ್ ಸರ್ಫೇಸ್ ಅಲ್ಲೇ ಅಕ್ಯುಮುಲೇಟ್ ಆಗೋದ್ರಿಂದ
ಆಲ್ ದ ಮ್ಯಾಥಮೆಟಿಕ್ಸ್ ಇಸ್ ಸೇಮ್ ಫಾರ್ ಎವ್ರಿಥಿಂಗ್. ಎಲ್ಲಾ ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡ್ತಿದ್ವಿ, ಎಲ್ಲ ಸೇಮ್ ಇರುತ್ತೆ. ಹಾಗಾಗಿ ಡೆಲ್ಟಾ ಕ್ಯೂ ಚಾರ್ಜ್ ಏನಾದ್ರು ಇದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗತ್ತೆ ಥ್ರೂ ಔಟ್ ದ ಸರ್ಫೇಸ್. ನೋಡಿ, ಸ್ಪಿಯರ್ ಅನ್ನೋದು 3 ಡೈಮೆನ್ಷನಲ್ ಫಿಗರ್, ನಾನು ಒಪ್ಕೊಂತೀನಿ. ಬಟ್ ಈ ಕೊಟ್ಟಿರ್ತಕ್ಕಂಥ ಚಾರ್ಜ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗ್ತಿದೆ, ಆರ್ ದೇ ಡಿಸ್ಟ್ರಿಬ್ಯೂಟಿಂಗ್ ಇನ್ 3 ಡೈಮೆನ್ಷನ್ ಆರ್ ಆರ್ ದೇ ಡಿಸ್ಟ್ರಿಬ್ಯೂಟಿಂಗ್ ಇನ್ 2 ಡೈಮೆನ್ಷನ್ ಅಂತ ಕೇಳಿದ್ರೆ, ದ ಚಾರ್ಜಸ್ ಆರ್ ಬೀಂಗ್ ಡಿಸ್ಟ್ರಿಬ್ಯೂಟೆಡ್ ಇನ್ 3 ಡೈಮೆನ್ಷನ್ ಅಲ್ಲ 2 ಡೈಮೆನ್ಷನ್. ನೋಡಿ, ಬರೀ ಸರ್ಫೇಸ್ ನಲ್ಲೇ ಅಕ್ಯುಮುಲೇಟ್ ಆಗ್ತಾ ಇದೆ. ಹಾಗಾದ್ರೆ ನಾವು ಕನ್ಸಿಡರ್ ಮಾಡ್ಬೇಕಾಗಿರೋದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿನ, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿನ. ನಾವು have to consider is the surface charge density, that is total charge divided by total area. ಈ ಪೂರ್ತಿ ಏರಿಯಾ ಏನಿದೆ ಅದನ್ನ ಅಲ್ಲಿ ಬರ್ದಿದ್ದೀನಿ, Q is a total charge. ಅಥವಾ ಯಾವುದೇ ಒಂದು ಸ್ಮಾಲ್ ಪೋರ್ಷನ್ ನ ತಗೊಳ್ಳೋಣ ಅಂದ್ರೆ, ಯಾವ್ದಾದ್ರು ಒಂದು ಸ್ಮಾಲ್ ಪೋರ್ಷನ್ ನ ತಗೊಂಡ್ರೆ, that is again given by dq divided by dA. ಆ ಪೋರ್ಷನ್ ಏರಿಯಾ ಎಷ್ಟಿದೆ ಅದನ್ನ ಡಿನಾಮಿನೇಟರ್ ಬರ್ಕೊಳ್ಳಿ, ಆ ಪೋರ್ಷನ್ ಅಲ್ಲಿ ಚಾರ್ಜ್ ಎಷ್ಟಿದೆ ಅದನ್ನ ನ್ಯೂಮರೇಟರ್ ಬರ್ಕೊಳ್ಳಿ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು. ಈಗ ಸದ್ಯಕ್ಕೆ ಈ ಸ್ಪಿಯರ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ಏನ್ ಮಾಡ್ತೀನಿ, ಫಸ್ಟ್ ಇನ್ಸೈಡ್ ಒಂದು ಪಾಯಿಂಟ್ ತಗೋತೀನಿ, ಆಮೇಲೆ ಔಟ್ಸೈಡ್ ತಗೊಂತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ದ ಸೆಂಟರ್ ಆಫ್ ದ ಸ್ಪಿಯರ್ ಅಂಡ್ ಒಳಗಡೆ ಒಂದು ಪಾಯಿಂಟ್ ನ ತಗೊಂತೀನಿ. ಐ ವಿಲ್ ಕಾಲ್ ದಟ್ ಆಸ್ ಅ ಪಾಯಿಂಟ್ ಪಿ. ಈಗ ಪಾಯಿಂಟ್ ಪಿ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಆ ಪಾಯಿಂಟ್ ಪಿ ಮೇಲೆ ಬರೋ ತರ ಒಂದು ಗೌಷಿಯನ್ ಸರ್ಫೇಸ್ ನ ಕನ್ಸಿಡರ್ ಮಾಡ್ತಾರೆ. ಲೆಟ್ ಅಸ್ ಕನ್ಸಿಡರ್ ಅ ಗೌಷಿಯನ್ ಸರ್ಫೇಸ್ such that the point P lies on that surface. ಈಗ case 1, that is inside. So inside ಏನಾಗ್ತಿದೆ ಅಂತ ಫೈಂಡ್ ಔಟ್ ಮಾಡೋಣ. The electric field is inside calculate ಮಾಡ್ಬೇಕಾದ್ರೆ that the total flux through the Gaussian surface. ನೋಡಿ ಇಲ್ಲಿ ಇದೆಯಲ್ಲ, so this is Gaussian surface. ಇಲ್ಲಿ ಒಳಗಡೆ ಇರೋದು Gaussian surface. The total flux through the Gaussian surface is equals to, let us assume ಒಳಗಡೆ ಏನಾದ್ರೂ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ, ನಾನು ಇನ್ನೂ ಏನು ಹೇಳ್ತಿಲ್ಲ, ಇನ್ ಕೇಸ್ ಒಳಗಡೆ ಏನಾದ್ರೂ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ರೇಡಿಯಲಿ ಔಟ್ವರ್ಡ್ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಈಗ ಪ್ರತಿ ಪಾಯಿಂಟ್ ನಲ್ಲೂ ಆ ಗೌಷಿಯನ್ ಸರ್ಫೇಸ್ ಗೆ ಎಷ್ಟು ಆಂಗಲ್ ಸಬ್ಟೆಂಡ್ ಆಗ್ತದೆ, ದಟ್ ಈಸ್ 0 ಡಿಗ್ರಿ. In other words, you can rewrite this as integration. The total flux is equals to integration of E dot dA. The dot product is E dA cos theta. ಅದನ್ನ ಇಲ್ಲಿ ಬರೆದ್ರೆ integration of E dA cos of 0. Everywhere the angle is 0. Then the total flux is equals to, obviously symmetry ಇರೋದ್ರಿಂದ ಸೆಂಟರ್ ಅಲ್ಲಿ ಚಾರ್ಜ್ ನ ಪ್ಲೇಸ್ ಮಾಡಿದ್ವಿ, ಸಿಮಿಟ್ರಿ ಬರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಕಾಮನ್ ಇರುತ್ತೆ, ಐ ಮೀನ್ ಕಾನ್ಸ್ಟೆಂಟ್ ಇರುತ್ತೆ. ಅದನ್ನ ಇಂಟಿಗ್ರೇಷನ್ ಇಂದ ಆಚೆ ಕಿತ್ತಾಕೋಣ. ದಟ್ ಈಸ್ E into integration of dA. ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ dA? ನೋಡಿ, ಇಲ್ಲಿ ಒಂದು ಸ್ಮಾಲ್ ಏರಿಯಾನ ಕನ್ಸಿಡರ್ ಮಾಡಿ ಅದನ್ನ dA ಅಂತ ಕರಿತಾ ಇದ್ದೀನಿ, where E is the electric field through that small area. So ಈಗ ಅದೇ ತರ ಎಲ್ಲಾ ಏರಿಯಾನ ಆಡ್ ಮಾಡಿದ್ರೆ ಅದನ್ನೇ ತಾನೇ ನಾವು ಇಂಟಿಗ್ರೇಷನ್ ಅಂತ ಕರೆಯೋದು. ದಟ್ ಈಸ್ ನಥಿಂಗ್ ಬಟ್ ದ ಟೋಟಲ್ ಏರಿಯಾ ಆಫ್ ಯಾರ್ದು, ಗೌಷಿಯನ್ ಸರ್ಫೇಸ್. ಮತ್ತೆ ಇದಕ್ಕೆಲ್ಲಾದ್ರೂ ಇದನ್ನೆಲ್ಲ ಹಾಕ್ಬಿಟ್ಟಿದ್ರಿ, ಇಟ್ ಈಸ್ ಅ total area of the Gaussian surface, not of the considered sphere. So therefore you have to write E into the E sphere the area ಏನಿದೆ 4 pi small r square. I repeat, capital R square ಅಲ್ಲ, capital R ಅನ್ನೋದು that's the radius of the given sphere. So E sphere ದು capital R ಇದೆ, ಈ Gaussian surface ದು distance radius small r ಇದೆ, that is 4 pi r square. So next ನಾವೇನ್ ಮಾಡೋಣ, using Gauss law, direct consequence of Gauss law, equation na 1 anta karitini. Let me call this as equation number 1. So using Gauss law, the total flux is equals to charge enclosed, Q enclosed divided by epsilon naught. What is the charge enclosed? ನೋಡಿ, ಈ ಸರ್ಫೇಸ್ ಒಳಗಡೆ ಚಾರ್ಜ್ ಎಷ್ಟಿದೆ, ಏನೂ ಇಲ್ಲ. ಅರೆ ಎಲ್ಲಾ ಚಾರ್ಜಸ್ ಹೋಗಿ ಅಲ್ಲಿ ಬಿದ್ದಿದೆ, ಎಲ್ಲಿ ಸರ್ಫೇಸ್ ಅಲ್ಲಿ, ನಮ್ ಗೌಷನ್ ಸರ್ಫೇಸ್ ಅಲ್ಲಿ ಎಲ್ಲಿಂದ ಚಾರ್ಜ್ ಸಿಗುತ್ತೆ? ಹಾಗಾದ್ರೆ ಈ ಫೆಲೋ ಏನಾಗ್ತಾನೆ, 0 divided by epsilon naught, that is equal to 0. ಸೊ ಇದು ಒಂದ್ರ ಬಗ್ಗೆ ಮಾತಾಡ್ತಾ ಇದೆ. ಹಾಗಾದ್ರೆ ಈಕ್ವೇಶನ್ 1 ಮತ್ತೆ 2 ಎರಡು ಒಂದೇ ಆಗಿರೋದ್ರಿಂದ RHS ನ ಈಕ್ವೇಟ್ ಮಾಡ್ತೀನಿ. ಈಕ್ವೇಶನ್ 1 and 2 implies E into 4 pi r square, that is equals to 0. In other words, E inside is 0. ಸೊ ಯಾವಾಗ ಚಾರ್ಜಸ್ ಹೊರಗಡೆ ಅಕ್ಯುಮುಲೇಟ್ ಆಗಿರುತ್ತೋ ಆವಾಗ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿದೆ. ನಿಮ್ಗೆ ನೆನಪಿದ್ಯಾ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಒಂದು ಸರ್ಕುಲರ್ ರಿಂಗ್ ಜನರಲ್ ಫಾರ್ಮುಲಾ ಕೊಟ್ಟಿದ್ದೆ. ಸರ್ ಈಸ್ ಆಲ್ಫಾ ವೇರೀಸ್ ಫ್ರಮ್ 0 to 180. ರಿಂಗ್ ಕೊಟ್ಟಿದ್ದೆ, ನಾನು ಇಲ್ಲಿ ತಗೊಂತಿರೋದು ಸ್ಪಿಯರ್. ಸೊ ಸೇಮ್ ಕೈಂಡ್ ಆಫ್ ಟೆಕ್ನಿಕ್ ನ ಅಲ್ಲೂ ಅಪ್ಲೈ ಮಾಡ್ಬೋದು. ಈಗ ನಾನೇನ್ ಹೇಳ್ತಿದ್ರೆ, ಹೊರಗಡೆ ಚಾರ್ಜಸ್ ಇದ್ರೆ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇರಲ್ಲ. ಸೊ ದೇರ್ಫೋರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಇಸ್ 0. ಸೊ
ಆಯ್ತು ಒಂದು ಕೇಸು. ಲೆಟ್ ಅಸ್ ಗೋ ಟು ದ ಔಟ್ಸೈಡ್. ಔಟ್ಸೈಡ್ ಎಷ್ಟಿರುತ್ತೆ ಅಂತ ಅದಕ್ಕೊಂದು ಈಕ್ವೇಶನ್ ನ ಬರೀಲಿಕ್ಕೆ ಹೊರಟಿದ್ದೀನಿ. ಸೊ ಸ್ವಲ್ಪ ರಿಪೇರಿ ಮಾಡ್ಕೊಂತೀನಿ. ಈಗ ಔಟ್ಸೈಡ್ ಬರಿಬೇಕಾದ್ರೆ ಆ ಪಾಯಿಂಟ್ ನ ಆಚೆಗೆ ತಗೊಂತೀನಿ ನೋಡಿ. ಲೆಟ್ಸ್ ಡೂ ಇಟ್. ಪಾಯಿಂಟ್ ನ ಒಳಗಡೆ ತಗೊಂಡ್ರೆ ಎಲೆಕ್ಟ್ರಿಕ್ ಫೀಲ್ಡ್ 0 ಬರ್ತಿತ್ತು. ಈಗ ಪಾಯಿಂಟ್ ನ ಆಚೆ ಕಡೆ ಶಿಫ್ಟ್ ಮಾಡ್ತೀನಿ. ಲೆಟ್ ಅಸ್ ಕನ್ಸಿಡರ್ ಎ ಪಾಯಿಂಟ್ P such that it is at a distance small r ಡಿಸ್ಟೆನ್ಸ್ ಅಲ್ಲಿ ಆಚೆ ಕಡೆ ಇದೆ. ಎಲ್ಲಿಂದ? ಸೆಂಟರ್ ಆಫ್ ದ ಗಿವನ್ ಸ್ಪಿಯರ್ ಇಂದ ಆಚೆ ಕಡೆಗಿದೆ. ಆಬ್ವಿಯಸ್ಲಿ ಇದಕ್ಕೆ ಚಾರ್ಜ್ ಕೊಟ್ರೆ ಏನಾಗುತ್ತೆ? ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಟ್ ದ ಸರ್ಫೇಸ್. ಎಲ್ಲಾ ಚಾರ್ಜಸ್ ಆಚೆ ಕಡೆ ಸರ್ಫೇಸ್ ನಲ್ಲಿ, ಆಚೆ ಕಡೆ ಅಂದ್ರೆ ಬರೀ ಸರ್ಫೇಸ್ ನಲ್ಲಿ, ಅಲ್ಲೆಲ್ಲೋ ಅಲ್ಲ, ಆಚೆ ಕಡೆ ಸರ್ಫೇಸ್ ನಲ್ಲಿ ಬಂದು ಅಕ್ಯುಮುಲೇಟ್ ಆಗಿರುತ್ತೆ. ಅದನ್ನ ಎಲ್ಲಿ ಬರ್ದಿದ್ದೀನಿ? ಆಲ್ ಚಾರ್ಜಸ್ ರೆಸೈಡ್ ಅಟ್ ಸರ್ಫೇಸ್. ಈಗ ಈ ಪಾಯಿಂಟ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಾದ್ರೆ ಒಂದು ಗೌಷಿಯನ್ ಸರ್ಫೇಸ್ ನ ಕನ್ಸಿಡರ್ ಮಾಡೋಣ. ಯಾವ ತರ ಅಂದ್ರೆ ಆ ಗೌಷಿಯನ್ ಸರ್ಫೇಸ್ ಮೇಲೆ ಆ ಪಾಯಿಂಟ್ P ಬರಬೇಕು. ಆ ತರ ಒಂದು ಸರ್ಫೇಸ್ ನ ಕನ್ಸಿಡರ್ ಮಾಡಿದೀನಿ. ಇದಕ್ಕೊಂದು ನಾಮಕರಣ ಮಾಡ್ತೀನಿ. ದಟ್ ಈಸ್ ಗೌಷಿಯನ್ ಸರ್ಫೇಸ್. ಸೊ ಈಗ ಈ ಗೌಷಿಯನ್ ಸರ್ಫೇಸ್ ಅಲ್ಲಿ ಒಂದು ಸ್ಮಾಲ್ ಏರಿಯಾ ಎಲಿಮೆಂಟ್ ನ ಕನ್ಸಿಡರ್ ಮಾಡ್ತೀನಿ. ಸಚ್ ದಟ್ ಇಟ್ ಇಸ್ ವೆರಿ ಸ್ಮಾಲ್, ಕರ್ವೇಚರ್ ಇಲ್ಲ, ತುಂಬಾ ಸ್ಮಾಲ್ ಆಗಿ ತೆಳುವಾಗಿರ್ತಕ್ಕಂಥ ಒಂದು ಏರಿಯಾ. ಅದಕ್ಕೆ ಏರಿಯಾ ವೆಕ್ಟರ್ ಈ ತರ ಇರುತ್ತೆ. ಅದೇ ಪ್ಲೇನ್ ಈ ತರ ಇದ್ರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗ್ತಾನೆ ಇರುತ್ತೆ ಏರಿಯಾ ವೆಕ್ಟರ್. ಆಬ್ವಿಯಸ್ಲಿ ಸಿಮಿಟ್ರಿ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇದೇ ಡೈರೆಕ್ಷನ್ ನಲ್ಲಿ ಇರುತ್ತೆ. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ DA ಅಂಡ್ E? θ is equal to 0. ಸೊ ಈಗ ಏನ್ ಮಾಡೋಣ? ದ ಫ್ಲಕ್ಸ್ ಥ್ರೂ ದ ಕನ್ಸಿಡರ್ಡ್ ಸರ್ಫೇಸ್, ಈ ಸ್ಮಾಲ್ ಸರ್ಫೇಸ್ ಇಂದ ಎಷ್ಟು ಫ್ಲಕ್ಸ್ ಬರ್ತಿದೆ ಅದನ್ನ ನಾನು d∅ ಅಂತ ಕರಿತೀನಿ. d∅ is equals to vector E dot DA, that is equals to E DA cos of 0. In other words, d∅ is equals to E into DA ಬರುತ್ತೆ. This is a flux through small area. When you want the total flux is equals to integration of d∅, that is equals to integration of E dA. ಈ ಕಾನ್ಸ್ಟೆಂಟ್ ಇರೋದ್ರಿಂದ ಅಂದ್ರೆ ಇಲ್ಲಿಂದ ಇಲ್ಲಿ ಏನ್ ಡಿಸ್ಟೆನ್ಸ್ ಇದೆಯೋ ಇಲ್ಲಿಂದ ಇಲ್ಲಿಗೆ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಅಷ್ಟೇ ಡಿಸ್ಟೆನ್ಸ್, ಎಲ್ಲಾ ಪಾಯಿಂಟ್ಗೂ ಸೇಮ್ ಡಿಸ್ಟೆನ್ಸ್ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರ್ಬೇಕಾಗುತ್ತೆ ಬೈ ಸಿಮಿಟ್ರಿ. ಹಾಗಾದ್ರೆ ಈ ಇಂಟಿಗ್ರೇಷನ್ ಇಂದ ಆಚೆ ತೆಗಿಬಹುದಾ E ನ? ಯಾಕಂದ್ರೆ ಕಾನ್ಸ್ಟೆಂಟ್, therefore ಇದನ್ನ ಒದ್ದು ಆಚೆ ಕಳಿಸ್ತೀನಿ. therefore total flux is integration E into integration of DA. ನೋಡಿ ಯಾವ ಏರಿಯಾ ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ? ಗೌಷಿಯನ್ ಸರ್ಫೇಸ್ ನ. What is the integration of this DA? Total surface gives the total surface of the Gaussian surface, that is 4 pi small r square ಬರುತ್ತೆ. Capital R square ಅಲ್ಲ, 4 pi small r square. So let me call this as equation number 1. The total flux is equals to E into 4 pi small r square. So let us keep this aside. So ಈಗ ಒಂದು ಟರ್ಮ್ ನ ಡಿಫೈನ್ ಮಾಡಬೇಕಾಗುತ್ತೆ. that is surface charge density, total charge divided by total area. ನೋಡಿ ಇಲ್ಲಿ ಫಿಗರ್ 3 ಡೈಮೆನ್ಷನಲ್ ಹೌದು, ಆಲ್ರೆಡಿ ಡಿಸ್ಕಸ್ ಆಗಿದೆ. Since the charges are residing on the surface, you need to consider surface charge density. ಅಥವಾ ಯಾವ್ದಾದ್ರು ಒಂದು ಸ್ಮಾಲ್ ಪೋರ್ಷನ್ ತಗೊಳ್ಳಿ, ಏರಿಯಾ, ಅದರಲ್ಲಿ ಚಾರ್ಜ್ dq ಇದ್ರೆ ಅದರ ಏರಿಯಾ dA ಇದೆ. ಇದನ್ನ ನಾವು ಬೇಕಾದ್ರೆ ಸಿಗ್ಮಾ ಇಸ್ ಈಕ್ವಲ್ಸ್ ಟು dq ಡಿವೈಡೆಡ್ ಬೈ dA ಹೀಗಾದ್ರೂ ಬರೀಬಹುದು. ನೋ ಅಬ್ಜೆಕ್ಷನ್, ಏನು ಇಲ್ಲ, ಎರಡು ಸೇಮ್ ಬರುತ್ತೆ. ಅದೇ ಪೂರ್ತಿ ಚಾರ್ಜು ಪೂರ್ತಿ ಏರಿಯಾ ಅಥವಾ ಚಿಕ್ಕ ಚಾರ್ಜು ಚಿಕ್ಕ ಏರಿಯಾ, ಅದನ್ನ ರೇಷಿಯೋ ತಗೊಂಡ್ರೆ ಸೇಮ್ ಬಂದೇ ಬರಬೇಕು. ದಟ್ಸ್ ವಾಟ್. ಈಗ ಗಾಸ್ ಲಾ ನ ಅಪ್ಲೈ ಮಾಡಿದೆ. ದ ಟೋಟಲ್ ಫ್ಲಕ್ಸ್ ಎನ್ಕ್ಲೋಸ್ಡ್ ಬೈ ದಿಸ್, the total flux coming out of this surface is given by charge enclosed, Q enclosed divided by epsilon naught. ಈಗ ಒಳಗಡೆ ಚಾರ್ಜ್ ಎಷ್ಟಿದೆ? ಆಬ್ವಿಯಸ್ಲಿ ನಮ್ಗೆ ಏನಾದ್ರು ಗೊತ್ತಿದ್ರೆ ಪ್ಲಸ್ Q ಚಾರ್ಜ್ ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅಂತ ಗೊತ್ತಿದ್ರೆ ಅಲ್ಲಿ ಪ್ಲಸ್ Q ಹಾಕ್ಬಹುದು. ಇಲ್ಲ ಗೊತ್ತಿಲ್ಲ ಆಕ್ಚುಲಿ ಮತ್ತೆ ಅದೇ ಬರುತ್ತೆ, ನೋಡ್ತಾ ಇರಿ. ಸೊ ಈಗ Q enclosed ನ ನಾನು ಏನಂತ ಬರೀಬಹುದು? Q enclosed is equals to sigma into area ಅಂತ ಬರೀಬಹುದಾ? that is Q enclosed is equals to sigma into area of this fellow. ಮತ್ತೆ ಇದನ್ನೆಲ್ಲ ಏರಿಯಾ ಬಂದ್ಬಿಟ್ಟಿರಿ. area of this fellow, that is 4 pi capital R square, where capital R is a radius of the given sphere, that is divided by epsilon naught. equation 2 ಅಂತ ಕರಿತೀನಿ, ಪಕ್ಕದಲ್ಲಿ ಇರ್ತೀನಿ. equation ಇದು 1 ಆಲ್ರೆಡಿ ಬರ್ದಿಲ್ಲ, ಈಗ ಬರೀತಾ ಇದ್ದೀನಿ. equation 1 ಮತ್ತೆ 2 ಎರಡು ಒಬ್ರ ಬಗ್ಗೆನೇ ಮಾತಾಡ್ತಾ ಇದೆ. ಹಾಗಾದ್ರೆ ಎರಡು ಈಕ್ವೇಟ್ ಮಾಡಿದ್ರೆ 1 and 2 implies RHS ನ ಈಕ್ವೇಟ್ ಮಾಡ್ತೀನಿ. ಈ 4 pi R square is equals to sigma 4 pi R square divided by epsilon naught. so 4 pi ಟಿಶ್ಕಾ ಇಬ್ರು ಸತ್ತೋದ್ರು. ಇನ್ನು ಉಳಿದಿರ್ತಕ್ಕಂಥವ್ರು ಯಾರು? E is equals to sigma r square divided by epsilon naught into 1 by r square. ಇದೇನ್ ಸರ್ ಇದು ವಿಚಿತ್ರವಾಗಿದೆ ನೋಡಿ. ಇಲ್ಲಿ ಸಿಗ್ಮಾ ಅನ್ನೋದು ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಸ್ಪಿಯರ್. ಸಿಗ್ಮಾ ಇಸ್ ಕಾನ್ಸ್ಟೆಂಟ್, r is a constant, epsilon naught is a constant, and only variable is this fellow. ಹಾಗಾದ್ರೆ ಇದನ್ನ ನಾನು E is inversely proportional to r square ಅಂತ ಬರೀಬಹುದಾ? ಸರ್ ಎಲ್ಲೋ ನೋಡ್ದಂಗೆ ಇದೆಯಲ್ಲ ಸರ್, ಇದನ್ನ ಸ್ವಲ್ಪ
ಆಪರೇಷನ್ ಮಾಡ್ತೀನಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್. ಅಂದ್ರೆ ಈ ಪಾಯಿಂಟ್ ಪಿ ನ ದೂರ 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 ತಗೊಂಡು ಹೋಗ್ತಾ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ 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 ಆಗ್ತಾ ಇರುತ್ತೆ. ಅಷ್ಟೇ ಇದು ಇಕ್ವೇಶನ್ ಮೀನಿಂಗ್. ಸೊ ಈಗ ಏನ್ ಮಾಡೋಣ, ಇದಕ್ಕೊಂಚೂರು ಆಪರೇಷನ್ ಮಾಡ್ತೀನಿ. ಈ ಇಕ್ವೇಶನ್ ನೀವು ನೋಡಿದಿರಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಒಂಚೂರು ಆಪರೇಷನ್ ಮಾಡ್ತೀನಿ. ಸಿಗ್ಮಾ ಇಸ್ ಈಕ್ವಲ್ಸ್ ಟು ದ ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಟೋಟಲ್ ಏರಿಯಾ ಏನಿದೆ 4 pi ಕ್ಯಾಪಿಟಲ್ ಆರ್ ಸ್ಕ್ವೇರ್ ಅಂತ ತಗೊಂತೀನಿ. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್, ಇಲ್ಲಿ ತಗೊಂಡೋಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇ ಇಸ್ ಈಕ್ವಲ್ಸ್ ಟು q divided by 4 pi r square into r square whole divided by epsilon naught into 1 by r square. ಇವರಿಬ್ರು ಡಮಾರ್. ಇನ್ನು ಉಳಿದಿರ್ತಕ್ಕಂಥದ್ದು ಯಾರು? e is equals to 1 divided by 4 pi epsilon naught 1 divided by 4 pi epsilon naught into q divided by r square. Equation ಎಲ್ಲೋ ನೋಡಿದೀವಿ ಸರ್. ಹೈ equation ಯಾವುದು ಅಲ್ಲ, this is the electric field due to a point charge. ಅಂದ್ರೆ ಈ ಪೂರ್ತಿ ಚಾರ್ಜ್ ಸೆಂಟರ್ ಅಲ್ಲಿ ಇದ್ರೆ ಏನ್ ಎಫೆಕ್ಟ್ ಕ್ರಿಯೇಟ್ ಮಾಡತ್ತೋ ಅದೇ ಎಫೆಕ್ಟ್ ಕ್ರಿಯೇಟ್ ಮಾಡ್ತಿದೆ. ಸೊ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ದಿಸ್ ಇಸ್ ಆಸ್ ಇಫ್ ದ ಎಂಟೈರ್ ಚಾರ್ಜ್ ಇಸ್ ಕಾನ್ಸಂಟ್ರೇಟೆಡ್ ಅಟ್ ದ ಸೆಂಟರ್. ದಿಸ್ ಇಕ್ವೇಶನ್ ಫೈನಲ್ ಆಗಿ ಈ ಇಕ್ವೇಶನ್ ಕಾಣಿಸ್ತಿದೆಯಾ ಅಲ್ಲಿ ಸ್ಕ್ರೀನ್ ಅಲ್ಲಿ ಕಟ್ ಆಗ್ತಿದೆಯಾ? ಅದು ಇಂಪಾರ್ಟೆಂಟ್ ಇಕ್ವೇಶನ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಸೇಮ್ ಇಕ್ವೇಶನ್ ಬರುತ್ತೆ. ಈ ಔಟ್ಸೈಡ್ ಇಸ್ ಈಕ್ವಲ್ಸ್ ಟು kq divided by r square. So this is as if entire charge is at O. ಪೂರ್ತಿ ಚಾರ್ಜ್ ಸೆಂಟರ್ ಅಲ್ಲಿ ಇದ್ರೆ ಯಾವ ತರ ಬಿಹೇವ್ ಮಾಡತ್ತೋ ಅದೇ ತರ ಬಿಹೇವ್ ಮಾಡ್ತಿದೆ. So therefore the electric field is like a point charge electric field ತರ ಬಿಹೇವ್ ಮಾಡ್ತಾ ಇದೆ. ಈಗ ನೆಕ್ಸ್ಟ್ ಗ್ರಾಫ್ ಇದೆ, ಇದನ್ನ ನೋಟ್ ಮಾಡ್ಕೊಳ್ಳಿ. ನಾನು ರಿಮೂವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್ 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 ಆಯ್ತಾ, ಮುಗಿಸ್ದೆ ನೋಡಿ. ಗ್ರಾಫ್ ಇಂಪಾರ್ಟೆಂಟ್, ಆಲ್ರೆಡಿ ನೀವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಬೋರ್ಡ್ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ. ಬಟ್ ನಾನು ಎಲ್ಲಾ ಟೈಪ್ಸ್ ಆಫ್ ಸ್ಪಿಯರ್ಸ್ ನ ಕ್ಯುಮುಲೇಟ್ ಮಾಡಿ ಇನ್ನೊಂದ್ಸತಿ ಹೇಳ್ತೀನಿ, ಯಾಕಂದ್ರೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಅದು ಡಿಫ್ರೆಂಟ್ ಆಗಿ ಬಿಹೇವ್ ಮಾಡುತ್ತೆ. ಲೆಟ್ಸ್ ಸಿ, ಈಗ ಸೆಂಟರ್ ಇಂದ ನಾನು ಈ ಕಡೆಗೆ ಹೋಗ್ತಾ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗತ್ತಪ್ಪ? ಏನೂ ಆಗಲ್ಲ, ಅಷ್ಟೇ ಇರುತ್ತೆ. ಎಷ್ಟಿರುತ್ತೆ? 0 ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0 ಫಾರ್ ಆರ್ ಲೆಸ್ ದ್ಯಾನ್ ಕ್ಯಾಪಿಟಲ್ ಆರ್, ವೇರ್ ಕ್ಯಾಪಿಟಲ್ ಆರ್ ಇಸ್ ಅ ರೇಡಿಯಸ್. ಈಗ ಎಕ್ಸ್ ಆಕ್ಸಿಸ್ ನಲ್ಲಿ ಆರ್ ತಗೊಂತೀನಿ, ಸ್ಮಾಲ್ ಆರ್, ವೈ ಆಕ್ಸಿಸ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ತಗೋತೀನಿ. ಸೊ ಆರ್ ವ್ಯಾಲ್ಯೂನ ನಾನು 0 ಇಂದ ಕ್ಯಾಪಿಟಲ್ ಆರ್ ವರೆಗೂ ಇನ್ಕ್ರೀಸ್ ಮಾಡ್ತಾ ಇದ್ರೆ ಯಾವುದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ, ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಬಂತು? 0 ಬಂತು. ಸರ್ಫೇಸ್ ಬಂದಿದ ತಕ್ಷಣ ಸಡನ್ ಆಗಿ it started increasing. ಎಷ್ಟು ಇನ್ಕ್ರೀಸ್ ಆಯ್ತು? ದಟ್ ಈಸ್ ಗಿವನ್ ಬೈ ಇ ಅಟ್ ದ ಸರ್ಫೇಸ್. ನೋಡಿ, ಈ ಜಾಗದಲ್ಲಿ ಸ್ಮಾಲ್ ಆರ್ ಜಾಗದಲ್ಲಿ ಕ್ಯಾಪಿಟಲ್ ಹಾಕಿ ಈ ಸರ್ಫೇಸ್ ಇಸ್ ಈಕ್ವಲ್ಸ್ ಟು 1/4 pi epsilon naught q divided by r square. ಸೊ ಹಾಗಾದ್ರೆ ಸರ್ಫೇಸ್ ನಲ್ಲಿ ಈ ಸರ್ಫೇಸ್ ಇಸ್ ಈಕ್ವಲ್ಸ್ ಟು kq divided by r square. k ವ್ಯಾಲ್ಯೂ ಅಲ್ಲಿ ಆಲ್ರೆಡಿ ಬರ್ತಿದ್ದೀನಿ. ಸೊ ಈಗ ಇಲ್ಲಿಂದ ಪಾಯಿಂಟ್ ಮುಂದೆ ಹೋಗ್ತಾ ಇದೆ, ದ ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸಸ್ as shown here and it is inversely proportional to r square. ನೋಡಿ, ಬೇರೆವೆಲ್ಲ ಲೀನಿಯರ್ ಚಾರ್ಜ್ ಮತ್ತೆ ಒಂದು ಪ್ಲೇಟ್ ಲೀನಿಯರ್ ಚಾರ್ಜ್ ತಗೊಂಡ್ರೆ, ಒಂದು ಲೈನ್ ಆಫ್ ಚಾರ್ಜ್ ತಗೊಂಡ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಬರ್ತಿತ್ತು, ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಬರ್ತಿದೆ. ಅದೇ ಡೈಪೋಲ್ ಇಂದ ಹೇಗಾಗ್ತಿತ್ತು? ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಕ್ಯೂ. ಈ ಕ್ವಶನ್ಸ್ ಎಲ್ಲ ನೀಟಲ್ಲಿ ಕೇಳಿದ್ದಾರೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಆಗುತ್ತೆ. ಸೊ ಒಳಗಡೆ 0, ಹೊರಗಡೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್. ಎಲ್ಲಿ 0 ಆಗುತ್ತೆ? ಇನ್ಫಿನಿಟಿಯಲ್ಲಿ. ಮ್ಯಾಕ್ಸಿಮಮ್ ಎಲ್ಲಿರುತ್ತೆ? ಸರ್ಫೇಸ್ ನಲ್ಲಿ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಮ್ಯಾಕ್ಸಿಮಮ್ ಅಟ್ ಸರ್ಫೇಸ್. Electric field is 0 at 2 points, at infinity and at r is equal to 0 exact agi. And not only 0, it is less than capital R. ಒಳಗಡೆ ಎಲ್ಲಾದ್ರೂ ಇರ್ಲಿ 0 ಇರುತ್ತೆ, ಅಥವಾ ಇನ್ಫಿನಿಟಿ ಅಲ್ಲಿ 0 ಇರುತ್ತೆ. ನೆಕ್ಸ್ಟ್ ಕೇಸ್ ನ ನೋಡೋಣ, ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು erase this in 3, 2, 1 done. Yes, the next category of spheres is the electric field due to non-conducting spheres. ನೋಡಿ, ಇಲ್ಲಿ ಒಂದು ಚಾರ್ಜ್ ನ ತಗೊಂಬಂದ್ ಇಂಜೆಕ್ಟ್ ಮಾಡಿದೆ. ಲೆಟ್ ಅಸ್ ಅಸ್ಯೂಮ್ +q ಚಾರ್ಜ್ ನ ತಗೊಂಬಂದ್ ಇಂಜೆಕ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಒಂದು ಅಸಂಪ್ಷನ್ ಏನಪ್ಪಾ ಅಂದ್ರೆ, ದ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಯೂನಿಫಾರ್ಮ್ಲಿ. ದ ಚಾರ್ಜ್ distributes uniformly. ಸೊ ನಾನ್ ಯೂನಿಫಾರ್ಮ್ ಆಗಿದ್ರೆ ಇದು ಅಪ್ಲೈ ಆಗಲ್ಲ, ಇಲ್ಲ, ಅದಕ್ಕೆ ಬೇರೆ ಇಕ್ವೇಶನ್ ಬರುತ್ತೆ. ಯು ಕ್ಯಾನ್ ಡೂ ಬೈ ಯುವರ್ ಸೆಲ್ಫ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ. ಅದಕ್ಕೆ ಬೇರೆ ಈಕ್ವೇಶನ್ ಯಾವ್ದಾದ್ರು ಪ್ರಾಬ್ಲಮ್ ಸಿಕ್ಕರೆ ಮಾಡಿಸ್ತೀನಿ. ದ ಚಾರ್ಜ್ ಡಿಸ್ಟ್ರಿಬ್ಯೂಟ್ಸ್ ಯೂನಿಫಾರ್ಮ್ಲಿ ಅಂದ್ರೆ ಇದಕ್ಕೊಂದು ಚಾರ್ಜ್ ಅನ್ನ ತಗೊಂಬಂದ್ ಕೊಟ್ರೆ, ಸೊ ಎಲ್ಲಾ ಜಾಗದಲ್ಲೂ ಒಂದೇ ರೀತಿ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಸೊ ದೇರ್ ಇಸ್ ನೋ ವೇರಿಯೇಷನ್ ಇನ್ ದ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಆತರ ಡಿಸ್ಟ್ರಿಬ್ಯೂಟ್ ಸೆಲ್ಫ್ ಆಗಿದೆ ಅಂತ ಅಸಂಪ್ಷನ್ ಮಾಡ್ಕೊಂತ ಇದ್ದೀನಿ. ದೆನ್ ಓನ್ಲಿ ಯು ಕ್ಯಾನ್ ಹ್ಯಾವ್ ಅ ಕ್ಯಾಲ್ಕುಲೇಷನ್ ಫಾರ್ ದ ಗಿವನ್ ಸಿಚುವೇಶನ್. ಒಂದು
ಇದು ಎಂತ ಡಿಸ್ಟ್ರಿಬ್ಯೂಷನ್, ಲೀನಿಯರ್ ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಥವಾ ವಾಲ್ಯೂಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ, so this is the volume charge distribution that is given by rho is equals to the total charge divided by total volume. ಅಥವಾ ಇದರಲ್ಲಿ ಒಂದೇ ಒಂದು ಸ್ಮಾಲ್ ಪೋರ್ಷನ್ ಕ್ಯೂಬ್ 3 ಡೈಮೆನ್ಷನಲ್ ಪೋರ್ಷನ್ ನ ತಗೊಂಡು 3 ಡೈಮೆನ್ಷನಲ್ ಮೇ ಬಿ ಒಂದು ಕ್ಯೂಬ್ ನ ತಗೊಳ್ಳಿ, ಆ ಕ್ಯೂಬ್ ಒಳಗಡೆ ಮಾಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಆ ಕ್ಯೂಬ್ ಒಳಗಡೆ ಚಾರ್ಜ್ ಎಷ್ಟಿದೆ, ಡಿ ಕ್ಯೂ ಡಿವೈಡೆಡ್ ಬೈ ಅದರ ವಾಲ್ಯೂಮ್ ಡಿ ವಿ ಎಷ್ಟಿದೆ, ಏನ್ ಬರುತ್ತೆ ಇಲ್ಲೂ ಅಷ್ಟೇ ಬರುತ್ತೆ. ಅರೆ ಪೂರ್ತಿ ಚಾರ್ಜ್ ಡಿವೈಡೆಡ್ ಬೈ ಪೂರ್ತಿ ವಾಲ್ಯೂಮ್ ಅಥವಾ ಸ್ವಲ್ಪ ಚಾರ್ಜ್ ಡಿವೈಡೆಡ್ ಬೈ ಅದರ ವಾಲ್ಯೂಮ್, ಅಗೇನ್ ಸೇಮ್ ಆನ್ಸರ್ ಬರ್ಬೇಕಾಗತ್ತೆ. ದಟ್ ಇಸ್ ರೋ. ಅದನ್ನ ಸೈಡ್ ಅಲ್ಲಿ ಇಟ್ಟಿರೋಣ, ಸ್ವಲ್ಪ ಸದ್ಯಕ್ಕೆ ಅದನ್ನ ಒಂಚೂರು ಸೈಡ್ ಅಲ್ಲಿ ಇಡ್ತೀನಿ. ಸೊ ಲೆಟ್ ಮಿ ಕೀಪ್ ದಟ್ ಅಸೈಡ್. ಈಗ ಏನ್ ಮಾಡೋಣ ಅಂದ್ರೆ, ಲೆಟ್ ಅಸ್ ಟ್ರೈ ಟು ಫೈಂಡ್ ಔಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಅಂಡ್ ಔಟ್ಸೈಡ್. ಫಸ್ಟ್ ಸಿಂಪಲ್ ಆಗಿದೆ, ಔಟ್ಸೈಡ್ ಮಾಡ್ಬಿಡ್ತೀನಿ. ಸೊ ಇನ್ಸೈಡ್ ಮಾಡಕ್ ಹೋದ್ರೆ ಗಬ್ಬೆಗಿರತ್ತೆ, ಈ ಡಯಾಗ್ರಾಮ್ ಒಂಚೂರು ಚೇಂಜ್ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ರಿವರ್ಸ್ ಮಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೆಟ್ ಅಸ್ ಕನ್ಸಿಡರ್ ಎ ಡಿಸ್ಟೆನ್ಸ್ ಸ್ಮಾಲ್ ಆರ್ ಫ್ರಮ್ ದ ಸೆಂಟರ್ ಟು ದ ಕನ್ಸಿಡರ್ಡ್ ಪಾಯಿಂಟ್. ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಇನ್ ದ ಸೆಂಟರ್ ಆಫ್ ದ ಸ್ಪಿಯರ್ ಗೆ ಕ್ಯಾಪಿಟಲ್ ಆರ್ ಅಲ್ಲ ಸ್ಮಾಲ್ ಆರ್ ಡಿಸ್ಟೆನ್ಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಈಗ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಆಸ್ ಯೂಶುವಲ್ ಒಂದು ಗೌಷಿಯನ್ ಸ್ಪಿಯರ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಗೌಷಿಯನ್ ಸ್ಪಿಯರ್ such that its radius is r. So ಇಲ್ಲೊಂದು ಸ್ಮಾಲ್ ಏರಿಯಾನ ಕನ್ಸಿಡರ್ ಮಾಡ್ತೀನಿ, ಅದರ ಏರಿಯಾ ವೆಕ್ಟರ್ ಈ ಕಡೆಗಿರುತ್ತೆ. ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಿಮಿಟ್ರಿ ಅದು ಕೂಡ ಅದೇ ಡೈರೆಕ್ಷನ್ ಅಲ್ಲೇ ಇರುತ್ತೆ. ದ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಗಬ್ಬೆಗಿರೋಯ್ತು, ಒಂದೇ ಒಂದು ನಿಮಿಷ ಹಾಗೆ ಇರಿ. ಎಲೆಕ್ಟ್ರಿಕ್ ಫೀಲ್ಡ್ ಇದೇ ಡೈರೆಕ್ಷನ್ ಅಲ್ಲೇ ಇದೆ, ಏರಿಯಾ ವೆಕ್ಟರ್ ಕೂಡ ಅದೇ ಡೈರೆಕ್ಷನ್ ಅಲ್ಲೇ ಇದೆ. ದ ಸ್ಮಾಲ್ ಫ್ಲಕ್ಸ್ ಥ್ರೂ ದಿಸ್ ಏರಿಯಾ ಡಿ ಫೈ is equals to E dot dA. Obviously dot product to E dA cos 0, the theta is 0. ಹಾಗಾಗಿ ಸುಮ್ಮನೆ ಇದನ್ನ ಇಗ್ನೋರ್ ಮಾಡ್ಕೊಳ್ಳಿ. So that is E dA cos 0, you will get E dA. The total flux through Gaussian surface, the total flux phi t is equals to integral of E dA. ನೋಡಿ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಆರ್ ಇದೆ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಆರ್ ಇದೆ, ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎಲ್ಲ ಡಿಸ್ಟೆನ್ಸ್ ಸೇಮ್ ಇರೋದ್ರಿಂದ ಬೈ ಸಿಮಿಟ್ರಿ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಕಾಮನ್ ಇರಬೇಕು, ಅಂದ್ರೆ ಕಾನ್ಸ್ಟೆಂಟ್ ಇರಬೇಕು. ಹಾಗಾದ್ರೆ ಆ ಇಂಟಿಗ್ರೇಷನ್ ಇಂದ ಒಂದು ಆಚೆ ಕಳ್ಸೋಣ. ದಟ್ ಈಸ್ ಇ ಇಂಟು ಇಂಟಿಗ್ರೇಷನ್ ಆಫ್ ಡಿ ಎ. ಇಂಟಿಗ್ರೇಷನ್ ಆಫ್ ಡಿ ಎ ಎಲ್ಲಾ ಏರಿಯಾನ ಆಡ್ ಮಾಡ್ಬೇಕು. ಯಾವ್ದದ್ದು ಗೌಷಿಯನ್ ಸರ್ಫೇಸ್, ಅರೆ ಈ ತರ ಏರಿಯಾಸ್ ನ ಎಲ್ಲ ಆಡ್ ಮಾಡಿದ್ರೆ ದಟ್ ಇಸ್ ದ ಟೋಟಲ್ ಏರಿಯಾ ಆಫ್ ದ ಗೌಷಿಯನ್ ಸರ್ಫೇಸ್. ದಟ್ ಈಸ್ ಈಕ್ವಲ್ಸ್ ಟು ಏನ್ ಬರೀಬೇಕಾದ್ರೆ ಟೋಟಲ್ ಏರಿಯಾ 4 pi ಸ್ಮಾಲ್ ಆರ್ ಸ್ಕ್ವೇರ್, 4 pi small r square. ಇನ್ನೊಂದು ಸ್ಟೆಪ್ ಅಲ್ಲಿ ಬರ್ದ್ಬಿಡ್ತೀನಿ. phi t is equals to E into 4 pi small r square. So let us call this as ಡಬ್ಬಾ equation 1. ಈಗ ಗಾಸ್ ಲಾ ನ ಅಪ್ಲೈ ಮಾಡಿ ಇನ್ನೊಂದು ಈಕ್ವೇಶನ್ ಬರೀತೀನಿ. ಯೂಸಿಂಗ್ ಗಾಸ್ ಲಾ the total flux is equals to Q enclosed divided by epsilon naught. ಈಗ ಟೋಟಲ್ ಚಾರ್ಜ್ ಎಷ್ಟಿದೆ ನಮ್ಗೆ ಗೊತ್ತಿದ್ರೆ ಪ್ಲಸ್ ಕ್ಯೂ ಅಂತ ಬರುತ್ತೆ, ಚಾಪ್ಟರ್ ಕ್ಲೋಸ್, ಅಲ್ಲೇನ್ ಸಮಸ್ಯೆ ಇಲ್ಲ. ಇನ್ನೊಂದ್ ತರ ಬರೀತೀನಿ, ಆಬ್ವಿಯಸ್ಲಿ ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್, ಮತ್ತೆ ಅದೇ ಬರುತ್ತೆ, ನಾನು ಹೇಳ್ತೀನಿ. ಸೊ ಈಗ ಕ್ಯೂ ಎನ್ಕ್ಲೋಸ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ನಾನು ಇದನ್ನ ಯೂಸ್ ಮಾಡ್ತೀನಿ ನೋಡಿ. ಸೊ ಕ್ಯೂ ಇಸ್ ಈಕ್ವಲ್ಸ್ ಟು ರೋ ಇಂಟು ವಿ ಅಂತ ಬರೀಬಹುದಾ. ದಟ್ ಇಸ್ ಈಕ್ವಲ್ಸ್ ಟು ರೋ ಇಂಟು ವಾಲ್ಯೂಮ್ ಆಫ್ ಯಾವ್ದ್ರದ್ದು, ವಾಲ್ಯೂಮ್ ಆಫ್ ದ ಸ್ಪಿಯರ್, ಅದನ್ನ ನಾನು ಹಾಗೆ ಬರ್ದ್ಬಿಡ್ತೀನಿ, ಮತ್ತೆ ಕನ್ಫ್ಯೂಸ್ ಮಾಡ್ಕೊಂತೀರಿ. ಸೊ ರೋ ಇಂಟು 4/3 ಪೈ ಕ್ಯಾಪಿಟಲ್ ಆರ್ ಕ್ಯೂ. ನೋಡಿ ಮತ್ತೆ ಸ್ಮಾಲ್ ಆರ್ ಅಂತ ಎಲ್ಲಾರು ಬಂದ್ಬಿಟ್ಟಿರಿ, ಚಾರ್ಜಸ್ ಎಲ್ಲಿರೋದು ಅದ್ರದ್ದು ವಾಲ್ಯೂಮ್ ತಗೋಬೇಕಾಗತ್ತೆ, ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಇದನ್ನ ಇಕ್ವೇಶನ್ ಇಷ್ಟು ಅಂತ ಕರಿತೀನಿ. ಸೊ 1 and 2 ಎರಡು ಒಂದ್ರ ಬಗ್ಗೆನೇ ಮಾತಾಡ್ತಾ ಇದೆ. ಹಾಗಾಗಿ 1 and 2 implies E into 4 pi small r square is equals to rho 4 divided by 3 pi r cube divided by epsilon naught. So pi 4 damar ಇನ್ಯಾರು ಹೋಗ್ತಾರ, ಇನ್ಯಾರು ಸಾಯೋರು ಇದಾರ? No. Let's write this one. E is equals to rho r cube divided by 3 epsilon naught into 1 by r square. So electric field is inversely proportional to r square. ಇದನ್ನ ಇನ್ನೊಂದ್ ತರ ಬರೀತೀನಿ ನೋಡಿ, ಮತ್ತೆ ಅದೇ ಸ್ಟೋರಿ ಬರುತ್ತೆ. ಆಬ್ವಿಯಸ್ಲಿ ಇಲ್ಲಿ ಕ್ಯೂ ಎನ್ಕ್ಲೋಸ್ ಏನಿದೆ ಡೈರೆಕ್ಟ್ ಆಗಿ ಬರ್ದ್ಬಿಡ್ತೀನಿ ಈ ಸತಿ. ದ ಟೋಟಲ್ ಎನ್ಕ್ಲೋಸ್ಡ್ ಚಾರ್ಜ್ ಇಸ್ ಕ್ಯೂ. ಸೊ phi t is equals to capital Q divided by epsilon naught. ಸೊ ಈಗ ಇದನ್ನ ಈಕ್ವೇಶನ್ 2 ಅಂತ ಕನ್ಸಿಡರ್ ಮಾಡಿ 1 ಮತ್ತೆ 2 ನ ಕಂಪೇರ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, E is equals to K ಬದಲು ಫುಲ್ ಫಾರ್ಮ್ ಬರ್ತೀನಿ 1/4 pi epsilon naught Q divided by r square. So that means ಸೇಮ್ ಈಕ್ವೇಶನ್ ಎರಡು ಒಂದೇ, ಅಥವಾ ರೋಗೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ Q divided by
ವಾಲ್ಯೂಮ್ 4πr³ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ r³ ಕ್ಯಾನ್ಸಲ್ ಆಗುತ್ತೆ, ಇನ್ 3 ಕ್ಯಾನ್ಸಲ್ ಆಗುತ್ತೆ, ಇನ್ ಉಳಿದಿರೋದು ನಿಮ್ಗೆ ಅದೇ ತರ ಬರುತ್ತೆ. ಸೊ ದಟ್ ಈಸ್ E is equals to 1/4πε0 q / r². ಅಂದ್ರೆ ಇಟ್ ಇಸ್ ಬಿಹೇವಿಂಗ್ ಆಸ್ ಇಫ್ ಚಾರ್ಜಸ್ ಆರ್ ಸೆಂಟರ್ಡ್. ಯಾವಾಗ ಔಟ್ಸೈಡ್, ನಾನ್ ಮಾಡ್ತಿರೋದು ಇದು ಔಟ್ಸೈಡ್, ಮತ್ತೆ ಕನ್ಫ್ಯೂಸ್ ಆಗ್ಬೇಡಿ, ಇನ್ನು ಇನ್ಸೈಡ್ ಮಾಡಿಲ್ಲ, ಇನ್ಸೈಡ್ ಹೋಗಿಲ್ಲ, ಇನ್ಸೈಡ್ ಗಬ್ಬಾಗಿರತ್ತೆ, ಹಾಗಾಗಿ ಔಟ್ಸೈಡ್ ನ ಕ್ಲಿಯರ್ ಮಾಡ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್. ಸೊ ಇನ್ಸೈಡ್ ಇನ್ನು ಮಾಡಿಲ್ಲ. ಔಟ್ಸೈಡ್ ಯಾವ ತರ ಬಿಹೇವ್ ಮಾಡುತ್ತೆ? ದ ಫೀಲ್ಡ್ ಅಟ್ ಔಟ್ಸೈಡ್ it behaves as if charges are at O. ಪೂರ್ತಿ ಚಾರ್ಜಸ್ O ಅಲ್ಲಿ ಅಥವಾ ಸೆಂಟ್ರಲ್ ಇದ್ರೆ ಯಾವ ತರ ಬಿಹೇವ್ ಮಾಡುತ್ತೋ ಆ ತರ ಬಿಹೇವ್ ಮಾಡುತ್ತೆ. ಸೊ ದಟ್ ಈಸ್ ಆಸ್ ಪರ್ ದ ಪಾಯಿಂಟ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಕ್ರಿಯೇಟ್ ಮಾಡುತ್ತೆ, ಸೇಮ್ ಇದು ಅಷ್ಟೇ ಅದೇ ರೀತಿ ಕ್ರಿಯೇಟ್ ಮಾಡ್ತಾ ಇದೆ. ಲೆಟ್ಸ್ ಟೇಕ್ ದಿಸ್ ನೋಟ್ ಡೌನ್, ನೋಟ್ ಮಾಡ್ಕೊಳ್ಳಿ. ನಾನು ಇನ್ಸೈಡ್ ಗೆ ಹೋಗ್ತೀನಿ, ಸ್ವಲ್ಪ ಡಯಾಗ್ರಾಮ್ ಮಾಡಿಫೈ ಮಾಡ್ಕೊಂತೀನಿ. I am going to erase these things in 3, 2, 1, done. Next case is electric field inside. Inside ಏನ್ ಕತೆ ಆಗತ್ತೆ ಅಂತ ನೋಡೋಣ. ಸೊ ಈಗ ಸೆಂಟರ್ ಇಂದ r ಡಿಸ್ಟೆನ್ಸ್, ಎಂತ r, ಸ್ಮಾಲ್ r ಡಿಸ್ಟೆನ್ಸ್ ಅಲ್ಲಿ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀನಿ, ಅದಕ್ಕೆ ಪಾಯಿಂಟ್ P ಅಂತ ಹೆಸರು ಕೊಡ್ತೀನಿ. ನಾವು ಈಗ ಆ ಪಾಯಿಂಟ್ P ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಬೇಕು. ಜನರಲೈಸ್ಡ್ ಪಾಯಿಂಟ್, r ವ್ಯಾಲ್ಯೂ ಲೆಸ್ ದ್ಯಾನ್ ಕ್ಯಾಪಿಟಲ್ R. ಸೊ ಇನ್ಸೈಡ್ ಅಂದ್ರೆ r ವ್ಯಾಲ್ಯೂ ಲೆಸ್ ದ್ಯಾನ್ ಕ್ಯಾಪಿಟಲ್ R, ಅಷ್ಟೇ, ಇನ್ನೇನಿಲ್ಲ. ಸೊ ಈಗ ಆ ಪಾಯಿಂಟ್ P ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಒಂದು ಗೌಶಿಯನ್ ಸರ್ಫೇಸ್ ನ ಕನ್ಸಿಡರ್ ಮಾಡೋಣ, such that a point P lies on that point. ಆ ಪಾಯಿಂಟ್ P ಮೇಲೆ ಸರ್ಫೇಸ್ ಹೋಗೋ ತರ ನಾನು ಒಂದು ಗೌಶಿಯನ್ ಸರ್ಫೇಸ್ ನ ಕನ್ಸಿಡರ್ ಮಾಡಿದ್ವಿ. ದ ಎಲೆಕ್ಟ್ರಿಕ್ ಫೀಲ್ಡ್ ಏನಾದ್ರು ಎಕ್ಸಿಸ್ಟ್ ಆದ್ರೆ ಸಿಮಿಟ್ರಿ ಇಂದ ಈ ಕಡೆಗೆ ಎಕ್ಸಿಸ್ಟ್ ಆಗ್ಬೇಕು, ಈ ಡೈರೆಕ್ಷನ್ ಅಲ್ಲೇ. ಒಂದ್ ವೇಳೆ ಎಕ್ಸಿಸ್ಟ್ ಆದ್ರೆ ನಂಗೆ ಇನ್ನೂ ಗೊತ್ತಿಲ್ಲ, ನಾನು ಇನ್ನೂ ಏನು ಹೇಳಿಲ್ಲ. ಅಂಡ್ ಏರಿಯಾ ವೆಕ್ಟರ್ ಕೂಡ ಅದೇ ಡೈರೆಕ್ಷನ್ ಅಲ್ಲೇ ಇದೆ. ಸೊ ದ ಸ್ಮಾಲ್ ಫ್ಲಕ್ಸ್ ಥ್ರೂ ದ ಗಿವೆನ್ ಸರ್ಫೇಸ್ ಇಸ್ ಗಿವೆನ್ ಬೈ, that is E dot dA ಅಂತ ಬರೀತೀನಿ, that is equals to E dA cos 0 is 1. That is a flux through the small surface. ಹಾಗಾದ್ರೆ the total flux through the Gaussian surface is equals to integration of E dA. By symmetry E ಕಾನ್ಸ್ಟೆಂಟ್ ಇರುತ್ತೆ. ಅರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಇಲ್ಲೂ ಅಷ್ಟೇ ಇದೆ, ಇಲ್ಲೂ ಅಷ್ಟೇ ಇದೆ, ಇಲ್ಲೂ ಅಷ್ಟೇ ಇದೆ. ಹಾಗಾದ್ರೆ ಈ ಕಾನ್ಸ್ಟೆಂಟ್ ಒಂದು ಆಚೆ ಕಳಿಸಿ, ಎಲ್ಲಿಂದ ಇಂಟಿಗ್ರೇಷನ್ ಇಂದ ಆಚೆಗೆ ಈ ಇಂಟಿಗ್ರೇಷನ್ ಆಫ್ ಡಿ ಎ. ಅಂಡ್ ಇಂಟಿಗ್ರೇಷನ್ ಆಫ್ ಡಿ ಎ ಯಾವ್ದ್ರದ್ದು ನೋಡಿ, ಇದು ಡಿ ಎ ಆದ್ಮೇಲೆ ಡಿ ಎ ದಟ್ ಈಸ್ ದ ಟೋಟಲ್ ಏರಿಯಾ ಆಫ್ ದ ಗೌಶಿಯನ್ ಸರ್ಫೇಸ್. ಹಾಗಾದ್ರೆ ಇದನ್ನ ನಾನು ಈ ತರ ಬರೀತೀನಿ, E into 4π small r², ಟೋಟಲ್ ಏರಿಯಾ ಆಫ್ ದ ಗೌಶಿಯನ್ ಒಳಗಡೆ ಇರೋದು. ಮತ್ತೆ ಅದಕ್ಕೆ ಬರಿಬೇಡಿ. ಸೊ ಲೆಟ್ ಅಸ್ ಕೀಪ್ ದಿಸ್ ಅಸೈಡ್. ಐ ವಿಲ್ ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ 1. ಸೊ ಇಕ್ವೇಶನ್ 1 ಅಂತ ಕರಿತೀನಿ, ಅದನ್ನ ಸೈಡ್ ಅಲ್ಲಿ ಇಟ್ಟಿದ್ದೀನಿ. ಈಗ ಗಾಸ್ ಲಾ ನ ಅಪ್ಲೈ ಮಾಡ್ತೀನಿ. ದ ಟೋಟಲ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ದ ಚಾರ್ಜ್ ಎನ್ಕ್ಲೋಸ್ಡ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಅರೆ ಪೂರ್ತಿ ಸ್ಪಿಯರ್ ಆಗಿದ್ರೆ ಕ್ಯಾಪಿಟಲ್ Q ಇತ್ತು, ಈಗ ಇಲ್ಲಿ ಎಷ್ಟಿದೆ ನಮ್ಗೆ ಗೊತ್ತಾಗ್ತಿಲ್ಲ. ವಾಟ್ ಐ ಡೂ ಇಸ್, ಇಲ್ಲೊಂದು ಆಲ್ರೆಡಿ ನಿಮ್ಗೆ ಗೊತ್ತಿರ್ತಕ್ಕಂಥ ಕಾನ್ಸೆಪ್ಟ್, ಅದೇನದು ದ ಚಾರ್ಜ್ ಡೆನ್ಸಿಟಿ. ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಇಸ್ ಗಿವೆನ್ ಬೈ ದ ಚಾರ್ಜ್ ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್, ಅಥವಾ ದ ಸ್ಮಾಲ್ ಚಾರ್ಜ್ ಎನ್ಕ್ಲೋಸ್ ಇನ್ ಸರ್ಟೆನ್ ವಾಲ್ಯೂಮ್ ಡಿವೈಡೆಡ್ ಬೈ ಅದರ ವಾಲ್ಯೂಮ್. ಅರೆ ಈ ಚಾರ್ಜ್ ಎಷ್ಟಿದೆ, ಇದ್ರ ಒಳಗಡೆ ಎಷ್ಟು ಚಾರ್ಜ್ ಇದೆ ಡಿವೈಡೆಡ್ ಬೈ ಅದರ ವಾಲ್ಯೂಮ್. ಅದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್. ನಾನು ಇದಾದ್ರೂ ಯೂಸ್ ಮಾಡ್ಕೋಬಹುದು, ಇದನ್ನಾದ್ರೂ ಯೂಸ್ ಮಾಡ್ಕೋಬಹುದು. ಇಟ್ ಇಸ್ ಲೈಕ್ ಡೆನ್ಸಿಟಿ. ಒಂದು ದೊಡ್ಡ ಬ್ಲಾಕ್ ಇದೆ ಅಂತ ಅನ್ಕೊಳ್ಳೋಣ. ಇದರ ಡೆನ್ಸಿಟಿ ಹೇಗೆ ಫೈಂಡ್ ಔಟ್ ಮಾಡೋದು? ಟೋಟಲ್ ಮಾಸ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್. ಅದೇ ತರ ಅದರಿಂದ ಒಂದು ಸ್ಮಾಲ್ ಪೀಸ್ ನ ಆಚೆಗೆ ತೆಗೆದ್ಬಿಟ್ಟು ಇದರ ಡೆನ್ಸಿಟಿ ಎಷ್ಟಿರುತ್ತೆ? ಸ್ಮಾಲ್ ಮಾಸ್ ಡಿವೈಡೆಡ್ ಬೈ ಸ್ಮಾಲ್ ವಾಲ್ಯೂಮ್. ಎರಡು ಸೇಮ್ ಇರ್ಬೇಕು ತಾನೆ? ಅದೇ ರೀತಿ ನಾನು ಹೇಳ್ತಿರೋದು ಇಲ್ಲಿ ಅಷ್ಟೇ. ದ ಚಾರ್ಜ್ ಡೆನ್ಸಿಟಿ ಶುಡ್ ರಿಮೈನ್ ಕಾನ್ಸ್ಟೆಂಟ್ ಫಾರ್ ಈವನ್ ದ ಸ್ಮಾಲರ್ ಸ್ಪಿಯರ್ ಆರ್ ಬಿಗರ್ ಸ್ಪಿಯರ್, ಅಸ್ಯೂಮಿಂಗ್ ಇಟ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಚಾರ್ಜ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ಈ ರೋ ಇದಕ್ಕೂ ಎರಡು ಒಂದೇ ಸೇಮ್ ಆಗಿರುತ್ತೆ. ಈಗ ಕ್ಯೂ ಎನ್ಕ್ಲೋಸ್ಡ್ ಗೆ ಒಂದು ಚೂರ್ ಆಪರೇಷನ್ ಮಾಡಬೇಕು. ಲೆಟ್ ಅಸ್ ಕನ್ಸಿಡರ್ ಕ್ಯೂ ಎನ್ಕ್ಲೋಸ್. ಈ ಕ್ಯೂ ನ ನಾನು ರೋ ಇಂಟು ವಿ ಅಂತ ಬರೀಬಹುದಾ? ಇದ್ರ ವಾಲ್ಯೂಮ್ ಎಷ್ಟಿದೆ ಅದನ್ನ ಇಲ್ಲಿ ಬರೀತೀನಿ, ರೋ ಈ ತರ ಬರೀತೀನಿ. ಕ್ಯೂ ಎನ್ಕ್ಲೋಸ್ಡ್ ಇಸ್ ಈಕ್ವಲ್ಸ್ ಟು ರೋ ಇಂಟು ವಾಟ್ ಇಸ್ ದ ವಾಲ್ಯೂಮ್ ಆಫ್ ದಿ ಸ್ಮಾಲ್ ಫೆಲೋ, ದಟ್ ಈಸ್ 4/3 ಪೈ ಸ್ಮಾಲ್ ಆರ್ ಕ್ಯೂಬ್. ಅದನ್ನ ಇಲ್ಲಿ ಬರ್ಕೊಂತೀನಿ. ದಟ್ ಈಸ್ Q enclosed is rho into 4/3 pi small r cube whole divided by epsilon naught. Clear ಆಯ್ತಾ? ಈಗ ಇದೊಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡು 5t is equals to rho into 4 pi small r cube divided by 3 epsilon naught ಆಯ್ತು. ಸೊ ಇದನ್ನು ಈಕ್ವೇಶನ್ ಅಂತ ಕರಿತೀನಿ, ಅದನ್ನ ಈಕ್ವೇಶನ್ 2 ಅಂತ ಒಂದು ಡಬ್ಬ ಅಲ್ಲಿ ಹಾಕಿ ಇಡ್ತೀನಿ.
ಸೊ ಲೆಟ್ ಕೀಪ್ ದಟ್ ಅಸೈಡ್ ಒಂದು ಪಕ್ಕದಲ್ಲಿ ಇಟ್ಟಿದ್ದೀನಿ ಟೋಟಲ್ ಫ್ಲಕ್ಸ್. ಈಗ 1 ಮತ್ತೆ 2 ನ ಕಂಪೇರ್ ಮಾಡೋಣ. ಇಕ್ವೇಶನ್ 1 and 2 implies the electric field into 4 pi small r square is equals to sigma 4 pi r cube divided by 3 epsilon naught. 4 pi ಟಿಶ್ಕ್ಯಾವ್ ಇವನ್ ಸ್ಕ್ವೇರ್ ಇಲ್ಲೊಂದು ಹೋಗತ್ತೆ. ಇನ್ನು ಉಳಿದಿರೋದು ಏನು, E is equals to rho divided by 3 epsilon naught into r. ನೋಡಿ ಒಂದ್ಸತಿ ಏನ್ ಅರ್ಥ ಆಗ್ತಿದೆ ಅಲ್ಲಿ. ರೋ ಅನ್ನೋದು ಕಾನ್ಸ್ಟೆಂಟ್, 3 ಅನ್ನೋದು ಕಾನ್ಸ್ಟೆಂಟ್, ಎಪ್ಸಿಲಾನ್ ನಾಟ್ ಅನ್ನೋದು ಕಾನ್ಸ್ಟೆಂಟ್, r ಮಾತ್ರ ವೇರಿಯಬಲ್. ಆಸ್ ಲಾಂಗ್ ಆಸ್ r is inside, r is less than capital R, ಈ equation ಒಬ್ಬೇ ಆಗತ್ತೆ. E is directly proportional to R when R is less than capital R. ಇದನ್ನ ಬೇಕಾದ್ರೆ ನೀವು ಬೇರೆ ತರನು ಬರೀಬಹುದು. ಈ ರೋಗೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಇಷ್ಟು ಗೊತ್ತಿದ್ರೆ ಸಾಕು. ನಾನು ಇನ್ನೊಂದು ಈಕ್ವೇಶನ್ ಬರೀತಾ ಇದ್ದೀನಿ. E is equals to ರೋಗೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಏನಿದೆ 4/3 ಪೈ ಕ್ಯಾಪಿಟಲ್ R ಕ್ಯೂಬ್ ಇದೆ. ಅರೆ ಪೂರ್ತಿ ವಾಲ್ಯೂಮ್ ಅದನ್ನ ಬರೀತಾ ಇದೀನಿ ಇಂಟು ಸ್ಮಾಲ್ r ಡಿವೈಡೆಡ್ ಬೈ 3 ಎಪ್ಸಿಲಾನ್ ನಾಟ್. ಮತ್ತೆ ಅದೇ ಬರುತ್ತೆ ನೋಡಿ, ಇನ್ನೇನಿಲ್ಲ. ಸೊ q ಡಿವೈಡೆಡ್ ಬೈ ಇವೆಲ್ಲ ಕಾನ್ಸ್ಟೆಂಟ್. ಬೇಕಾದ್ರೆ ಈ 3 ಸಾಯಿಸ್ಬಿಡಿ, ಇನ್ನೇನಿಲ್ಲ. q ಡಿವೈಡೆಡ್ ಬೈ 4 pi r ಕ್ಯೂಬ್ ಎಪ್ಸಿಲಾನ್ ನಾಟ್ ಇಂಟು r. ಸೇಮ್ ಅದೇ ರಿಲೇಷನ್ ಬರುತ್ತೆ. ನೀವು ಯಾವ್ದು ಬೇಕಾದ್ರೆ ಅದು ಯೂಸ್ ಮಾಡ್ಕೊಳ್ಳಿ. ಸೊ ಒಳಗಡೆ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ನೋಡಿ. ಇಲ್ಲಿ ಇನ್ನೊಂದ್ಸತಿ ಹೇಳ್ತೀನಿ, ಒಳಗಡೆ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ 0 ಆಗತ್ತೆ, ವೆನ್ r is equal to 0. ಈ ಪಾಯಿಂಟ್ ನ ತಗೊಂಬಂದ್ ಸೆಂಟರ್ ಅಲ್ಲಿ ಕೂರಿಸಿ ಸ್ಮಾಲ್ r 0 ಆಗತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ 0 ಆಗುತ್ತೆ. ಈ ಸೆಂಟರ್ ಇಂದ ಮುಂದಕ್ಕೆ ಹೋಗ್ತಾ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ. ಎಲ್ಲಿವರೆಗೂ, ಸರ್ಫೇಸ್ ವರೆಗೂ ಇನ್ಕ್ರೀಸ್ ಆಗ್ತಾ ಇದೆ. ಸೊ ವೆನ್ ಇಟ್ ಗೋಸ್ ಟು ಇನ್ಫಿನಿಟಿ ಅಂದ್ರೆ ದೂರ ಹೋಗ್ತಾ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಕಮ್ಮಿ ಆಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಗ್ರಾಫ್ ನ ಬರ್ಬಿಟ್ಟು ಈ ವಿಡಿಯೋ ಸಮಾಪ್ತಿ ಮಾಡೋಣ. ಲೆಟ್ಸ್ ಡೂ ಇಟ್ ಇನ್ 3, 2, 1 ಡನ್. ಫೈನಲ್ ಆಗಿ ಗ್ರಾಫ್ ನ ಬರೆಯೋಣ. ನೋಡಿ, ಒಂದು ಸೆಂಟರ್ ಇಂದ ನಾವು ಅವೇ ಫ್ರಮ್ ದ ಸೆಂಟರ್ ಈ ತರ ಹೋಗ್ತಾ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ವೇರಿ ಆಗುತ್ತೆ ಒಂದು ಈಕ್ವೇಶನ್ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಅದನ್ನ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡ್ತೀನಿ ನೋಡಿ. ಸೊ ಲೆಟ್ ಮಿ ಕನ್ಸಿಡರ್ r in the x axis, electric field in the y axis. So when you go to the center ಅಲ್ಲಿ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ 0 ಇದೆ. ಸೊ ಈ ಕಡೆಯಿಂದ ರೈಟ್ ಸೈಡ್ ಗೆ ಹೋಗ್ತಾ ಇದ್ರೆ ಹಾಲೋ ಅಲ್ಲಿ 0 ಇತ್ತು. ನೆನಪಿದ್ಯಾ? ಹಾಲೋ ಮತ್ತೆ ಕಂಡಕ್ಟಿಂಗ್ ಸಾಲಿಡ್ ಸ್ಪಿಯರ್ ಅಲ್ಲಿ 0 ಇತ್ತು. ಇದು ನಾನ್ ಕಂಡಕ್ಟಿಂಗ್ ಆಗಿರೋದ್ರಿಂದ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಕೂಡ ಇದೆ, ಯಾಕಂದ್ರೆ ಒಳಗಡೆ ಚಾರ್ಜಸ್ ಇದೆ. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಇಟ್ ಈಸ್ ಲೀನಿಯರ್ಲಿ ಪ್ರಪೋರ್ಷನಲ್ ಟು R. So let me write that one. Electric field is directly proportional to R. ಎಲ್ಲಿವರೆಗೂ? when small r is equal to capital R. when exactly capital R ಇದ್ದಾಗ ಈ ಸರ್ಫೇಸ್ ಏನ್ ಬರುತ್ತೆ, ಈ ಸ್ಮಾಲ್ r ಜಾಗದಲ್ಲಿ ಕ್ಯಾಪಿಟಲ್ R ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ದಟ್ ಈಸ್ ಈಕ್ವಲ್ಸ್ ಟು ಸಿಗ್ಮಾ. ಇದನ್ನ ಬೇಕಾದ್ರೆ ಇದನ್ನ ಯೂಸ್ ಮಾಡಿ. ಸೊ ದಟ್ ಈಸ್ r ಸ್ಕ್ವೇರ್, ಇದು ಕ್ಯೂಬ್ ಅಲ್ಲ, ಐ ಆಮ್ ವೆರಿ ಸಾರಿ. ಸೊ ದಟ್ ಈಸ್ ಈಕ್ವಲ್ಸ್ ಟು k ಇಂಟು q ಡಿವೈಡೆಡ್ ಬೈ r ಸ್ಕ್ವೇರ್ ಬರುತ್ತೆ. ಈಗ ಈ ಪಾಯಿಂಟ್ ಇಂದ ಆಚೆ ಹೋಗ್ತಾ ಇದ್ರೆ ಈ ಇಕ್ವೇಶನ್ ಒಬ್ಬೇ ಆಗತ್ತೆ. ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು r ಸ್ಕ್ವೇರ್. ಸೊ E is inversely proportional to r ಸ್ಕ್ವೇರ್. ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗುತ್ತೆ, ಒಂದು ಸೆಂಟರ್ ಅಲ್ಲಿ, ಇನ್ನೊಂದು ಇನ್ಫಿನಿಟಿ ಅಲ್ಲಿ. ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಸರ್ಫೇಸ್ ನಲ್ಲಿ. ಇಷ್ಟು ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ ಅಷ್ಟೇ. ಬೇಕಾದ್ರೆ ಬರಿಬೇಕಾ? ಬೆಟರ್. ಲಾಸ್ಟ್ 3 ಪಾಯಿಂಟ್ ಇನ್ನೊಂದ್ಸತಿ ನೋಡ್ಕೊಳ್ಳಿ. ಹಿಂದಕ್ಕೆ ಹೋಗಿ ಬ್ಯಾಕ್ವರ್ಡ್ ಮಾಡಿ. ಎಲ್ಲಿ 0 ಆಗತ್ತೆ, ಇನ್ಫಿನಿಟಿ ಅಲ್ಲಿ ಮತ್ತೆ ಸೆಂಟರ್ ಅಲ್ಲಿ. ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಸರ್ಫೇಸ್ ನಲ್ಲಿ. ಸೊ ದಟ್ಸ್ ಇಟ್. ಸೊ ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಆಲ್ ದ ವೆರಿ ಬೆಸ್ಟ್. ಸಿಕ್ಕಾಪಟ್ಟೆ ಓದ್ತಾ ಇರಿ.